ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GC ಟ್ಯುಟೋರಿಯಲ್ಸ್ ಮೈಸೂರು. ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ 2025 ಇದರ ಒಂದು ಅಧಿಸೂಚನೆ ಬಂದಿದ್ದು, ನೋಟಿಫಿಕೇಷನ್ ಬಂದಿದ್ದು. ಸೊ ಅದರಲ್ಲಿ ಏನೇನೆಲ್ಲ ಇದೆ, ಸೊ ಯಾವತ್ತು ಪರೀಕ್ಷಾ ದಿನಾಂಕ, ಯಾವಾಗ ಪರೀಕ್ಷೆಯ ಮೋಡ್ ಯಾವ ಥರ ಇರುತ್ತೆ, ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ, ಎಲ್ಲ ಒಂದು ವಿವರಗಳನ್ನು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬಂದು ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ. ಸೊ ಇಲ್ಲಿಂದ ಬಂದಿರತಕ್ಕಂಥದ್ದು ಯಾವತ್ತು ಬಂದಿದೆ ಅಂತ ಹೇಳಿದ್ರೆ 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಬಂದಿರತಕ್ಕಂಥ ಅಧಿಸೂಚನೆ ಇದಾಗಿರುತ್ತೆ. ಸೊ ಕರ್ನಾಟಕ ಶಿಕ್ಷಣ ಅರ್ಹತಾ ಪರೀಕ್ಷೆ 2025ರ ಒಂದು ಅರ್ಜಿ ಸಲ್ಲಿಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 23/10/2025 ಅಂದರೆ ನಾಳೆಯಿಂದ ಈ ಅರ್ಜಿ ಸಲ್ಲಿಕೆ ಪ್ರಾರಂಭ ಆದರೆ 9/11/2025ರವರೆಗೆ ಇದಕ್ಕೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ಸೊ 23ನೇ ತಾರೀಕು ಇಂದ ಸ್ಟಾರ್ಟ್ ಆಗಿ ನವೆಂಬರ್ 9ನೇ ತಾರೀಕಿಗೆ ಅಂತ್ಯ ಆಗುವಂಥದ್ದು ಇದರ ಅರ್ಜಿ ಸಲ್ಲಿಸುವಂಥ ದಿನಾಂಕಗಳು. ಸೊ ಅದೇ ಥರ ಪರೀಕ್ಷೆ ಈಗ ಒಂದು ಕನ್ಫ್ಯೂಷನ್ ಏನಿತ್ತು, ಆಫ್ಲೈನ್ ಮಾಡ್ತಾರಾ ಆನ್ಲೈನ್ ಮಾಡ್ತಾರಾ ಅನ್ನೋ ಒಂದು ಗೊಂದಲ ಇತ್ತು. ಸೊ ಅದಕ್ಕೆ ಕಂಪ್ಲೀಟಾಗಿ ತೆರೆ ಬಿದ್ದಿದೆ. ಅದು ಆಫ್ಲೈನ್ ಎಕ್ಸಾಮ್ ಅಂತ ಕನ್ಫರ್ಮ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿದ್ರೆ ಪೇಪರ್ 1 and 2 ಅಂತ ಎರಡು ಬಗೆಯ ಎಕ್ಸಾಮ್ಸ್ ಇರುತ್ತೆ. ಸೊ ಪೇಪರ್ 1 ಅಂದರೆ ಪತ್ರಿಕೆ 1 ಅದು ಯಾವತ್ತಿಂದ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ 7ನೇ ತಾರೀಕು ಡಿಸೆಂಬರ್ 25 ಭಾನುವಾರದಂದು. ಸಮಯ ಬಂದು 9:30ರಿಂದ 12 ಗಂಟೆಗೆ ಪೇಪರ್ 1 ಪರೀಕ್ಷೆ ಇರುತ್ತೆ. ಪತ್ರಿಕೆ 1. ಪತ್ರಿಕೆ 2 ಅದೇ ದಿನಾಂಕದಂದು 2 ಗಂಟೆಯಿಂದ 4:15ವರೆಗೆ ಇರತಕ್ಕಂಥ ಪರೀಕ್ಷೆ ಆಗಿರುತ್ತೆ. ಸೊ ಇದನ್ನು ಡೇಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅರ್ಜಿ ಸಲ್ಲಿಕೆ ನಾಳೆ ಅಂದರೆ 23ನೇ ತಾರೀಕು ಸ್ಟಾರ್ಟ್ ಆದರೆ 9ನೇ ತಾರೀಕೆ ಎಂಡ್ ಆಗುತ್ತೆ. ಸೊ ಪರೀಕ್ಷೆ ಬಂದು ಡಿಸೆಂಬರಿಗೆ, ಅಂದರೆ ಗ್ಯಾಪ್ ಮಧ್ಯದಲ್ಲಿ ಹೆಚ್ಚು ಕಡಿಮೆ ನಿಮಗೆ 1 ಮಂತ್ ಎಕ್ಸಾಮಿನೇಷನ್ ಡೇಟ್ ಏನು ಕ್ಲೋಸ್ ಆಗುತ್ತೆ ಅಲ್ಲಿಂದ ನಿಮ್ಮ ಒಂದು ಪರೀಕ್ಷೆಯವರೆಗೆ 1 ತಿಂಗಳು ಹತ್ತಿರ ಇರುತ್ತೆ. ಸೊ ಸ್ಟಾರ್ಟ್ ಆಗಿದ್ದಾಗಿಂದ ನೋಡಿದ್ರೆ 1.5 ತಿಂಗಳು ಹತ್ತಿರ ನಿಮಗೆ ಸಮಯ ಸಿಗೋದ್ರಿಂದ ಸೊ ಓದೋದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೋಡಿ. ಈಗ ಇಲ್ಲೆಲ್ಲ ನೋಡ್ಕೊಳ್ಳಿ, ಇದು ಏನೋ ಡೀಟೇಲ್ಸ್ ಬ್ಯಾಕ್ಗ್ರೌಂಡ್ ಏನೇನೆಲ್ಲ ಬಂದಿದೆ. RTE ಕಾಯ್ದೆಯ ಸೆಕ್ಷನ್ 23 ಉಪವಿಭಾಗ ನಿಬಂಧನೆಗಳ ಅನುಸಾರ 23 ಆಗಸ್ಟ್ 2010, 29 ಜುಲೈ 2011 ಮತ್ತು 28 ಜೂನ್ 2018ರ ಅಧಿಸೂಚನೆಯಂತೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ NCTE 1ರಿಂದ 8ನೇ ತರಗತಿಗಳ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹರಾಗಲು ಕನಿಷ್ಠ ಅರ್ಹತೆಗಳನ್ನು ನಿಗದಿಪಡಿಸಿದೆ. ಸೊ ಇಲ್ಲಿ ಏನಿದೆ, ನಮಗೆ NCTE ಪ್ರಕಾರ 1ರಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಅಂದರೆ ಕನಿಷ್ಠ ಈ TET ಎಕ್ಸಾಮ್ನ ನಾವು ಪಾಸ್ ಮಾಡಿದರೆ ಮಾತ್ರ ಎಲಿಜಿಬಿಲಿಟಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಸ್ವಲ್ಪ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೇಮಕಾತಿಗೆ ಅರ್ಹರಾಗಲು TETಯನ್ನು ಕನಿಷ್ಠ ಅರ್ಹತೆಯನ್ನಾಗಿ ಅಳವಡಿಸುವ ಉದ್ದೇಶಗಳು. ಯಾಕೆ TET ಕನಿಷ್ಠ ಅರ್ಹತೆ ಅಂತ ಅಳವಡಿಸಿದರೆ ಅದರ ಉದ್ದೇಶಗಳೇನು ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಸೊ ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಮಾನದಂಡಗಳನ್ನು ಮತ್ತು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲು ಈ TETಯನ್ನು ಮಾನದಂಡವಾಗಿ ಅದನ್ನು ತಗೊಂಡಿರೋ ಅಂಥ ಉದ್ದೇಶ ಆಗಿದೆ. ಸೊ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರಶಿಕ್ಷಣಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯ ಸುಧಾರಣೆಯನ್ನು ಪ್ರೇರೇಪಿಸಲು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕನಿಷ್ಠ ಅರ್ಹತೆಯನ್ನಾಗಿ ಅಳವಡಿಸುವಂಥ ಒಂದು ಉದ್ದೇಶ ಆಗಿದೆ. ಸೊ ಇನ್ನೂ ಒಂದು ಏನಪ್ಪ ಹೇಳಿದ್ರೆ, ಸರ್ಕಾರವು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತದೆ ಎಂಬ ಸಕಾರಾತ್ಮಕ ಸಂದೇಶವನ್ನು ಎಲ್ಲ ಭಾಗಿದಾರರಿಗೆ ನೀಡಲು ಈ ಒಂದು ಕನಿಷ್ಠ ಅರ್ಹತೆ ಅಂತ ಹೇಳಿ TETಯನ್ನು ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಸೊ ಅದರಿಂದ ಏನು ಮಾಡಬೇಕು, ಈ TET ಪಾಸ್ ಆದರೆ ಮಾತ್ರ ನಾವು 1ರಿಂದ 8ನೇ ತರಗತಿ ಶಿಕ್ಷಕರಾಗೋದು ಅರ್ಹತೆ ಅಂತ ಹೇಳಬೇಕಾಗುತ್ತೆ. ಸೊ ಇದಿಷ್ಟನ್ನು ನೀವು ನೋಡ್ಕೋಬೇಕು. ಸೊ ಇಲ್ಲಿ ವ್ಯಾಖ್ಯಾನಗಳು ಇದೆಲ್ಲ ಸ್ವಲ್ಪ ಇದೆ, ಇದು ಬೇಕು ಅಂದರೆ ಸ್ವಲ್ಪ ವಿಡಿಯೋನ
ಪಾಸ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಕರ್ನಾಟಕ TET ಅಂತ ಹೇಳಿದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಿಮಗೆ ಆಲ್ರೆಡಿ ಆಗಲೇ ಗೊತ್ತಿದೆ. ಸೊ ಪರಿಶಿಷ್ಟ ಜಾತಿ ಅಂದರೆ ಭಾರತ ಸರ್ಕಾರದಿಂದ ಅಧಿಸೂಚಿಸಿರುವಂಥ ಪರಿಶಿಷ್ಟ ಜಾತಿಗಳು. ಪರಿಶಿಷ್ಟ ಪಂಗಡ ಅಂತ ಹೇಳಿದ್ರೆ ಭಾರತ ಸರ್ಕಾರದಿಂದ ಅಧಿಸೂಚಿಸಿರುವ ಪರಿಶಿಷ್ಟ ಪಂಗಡಗಳು. ಸೊ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಏನು ಅಂತ ಹೇಳ್ತೀವಿ, ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು. ಸೊ ಇದಿಷ್ಟು ಒಂದಷ್ಟು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, GC ಟ್ಯುಟೋರಿಯಲ್ಸ್ ಮೈಸೂರು. ಸೊ ಇದು ನನ್ನ ಚಾನಲ್ ಆಗಿರುತ್ತೆ. ಸೊ ಇನ್ನು ಮುಂದೆ TETಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಪ್ಡೇಟ್ಸ್ ಏನೇ ಇದ್ದರೂ ನೀವು ಏನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ಎಕ್ಸಾಮ್ ಆಗೋವರೆಗೂ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಷ್ಟು ಅಪ್ಡೇಟ್ಸ್ನ ನಾನು ಇನ್ ಟೈಮಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಮಾಡಿಕೊಂಡ್ರೆ ನಿಮಗೂ ಉಪಯೋಗ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅರ್ಹತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. NCT ಪ್ರಕಾರ 1ರಿಂದ 8ನೇ ತರಗತಿಯವರೆಗೂ ನಾವು ಟೀಚ್ ಮಾಡಬೇಕು ಅಂತ ಹೇಳಿದ್ರೆ TET ಏನು ಎಕ್ಸಾಮಿನೇಷನ್ ಇರುತ್ತೆ ಅದನ್ನು ನಾವು ಪಾಸ್ ಮಾಡಿನೇ ಕೂಡ ಹೋಗಬೇಕಾಗತ್ತೆ ಅಂತ. ಇದು ಅರ್ಹತೆಯ ಎಕ್ಸಾಮ್ ಅಂದರೆ ನಾವು ಆ ಒಂದು CET ಅಂತ ಏನು ಎಕ್ಸಾಮ್ ಬರುತ್ತೆ ಅದನ್ನು ತಗೊಳ್ಬೇಕು ಅನ್ನೋದಿದ್ರೆ ಈ TET ಅನ್ನೋ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಪಾಸ್ ಮಾಡಿದ್ರೆ ಮಾತ್ರ ನಾವು ಅರ್ಹತೆಯನ್ನು ಪಡ್ಕೊತೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಅಧಿಸೂಚನೆ ಯಾರಿಗೆ ಸೂಚನೆಗಳು, ಅಭ್ಯರ್ಥಿಗಳಿಗೆ ಸೂಚನೆಗಳು ಏನಂತ ಇದೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TET ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದು ಅಥವಾ ಅರ್ಜಿ ಬಯಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 23/10/2025ರಿಂದ 9/11/2025 ಒಳಗಾಗಿ ಇಲಾಖಾ ವೆಬ್ಸೈಟ್ ನೋಡಿ ಇಲ್ಲಿದೆ, https://school.education.karnataka.gov.in ಲಾಗಿನ್ ಆಗಿ ಅರ್ಜಿ ಸಲ್ಲಿಸುವುದು. ಸೊ ಇದು ನಮಗೆ ಅಧಿಕೃತವಾಗಿ ಬೇಕಾಗಿರ್ತಕ್ಕಂಥ ವೆಬ್ಸೈಟು. ಈ ವೆಬ್ಸೈಟಿಂದ ನಾವೇನು ಮಾಡ್ಬೋದು, ನಾಳೆಯಿಂದ ಅಂದರೆ 23/10/2025ರಿಂದ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ಬೋದಾಗಿದೆ. ಸೊ ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪರಿಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನೊಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿಯ ಅಂದರೆ ಪ್ರಿಂಟೌಟನ್ನು ಪಡೆದುಕೊಳ್ಳತಕ್ಕದ್ದು. ಸೊ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅಲ್ಲಿ ಬರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅಲ್ಲಿಂದ ಕಂಪ್ಯೂಟರ್ ಜನರೇಟೆಡ್ ಪ್ರಿಂಟೌಟ್ ಏನು ಬರುತ್ತೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್, ಅದನ್ನಷ್ಟೂ ನೀವು ತೆಗೆದಿಟ್ಕೊಳ್ಬೇಕು. ಸೊ ಅದನ್ನು ಇಟ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಬೇಕಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಯೂಸರ್ ID ಪಾಸ್ವರ್ಡ್ ಏನಿರುತ್ತೆ ಅದನ್ನು ಕೂಡ ನೀವು ನೆನಪಿಟ್ಕೊಂಡು ಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು ಅಂದರೆ ಇದರ ಒಂದು ವಿವರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕು. ಇನ್ ಕೇಸ್ ನಾನು ಪೇಪರ್ 1 ಕೂಡ ಬರಿತೀನಿ, ಪೇಪರ್ 2 ಬರಿತೀನಿ ಅಂತ ಹೇಳೋ ಅಂಥ ವಿದ್ಯಾರ್ಥಿಗಳಿದ್ದರೆ ಅವರು ಆ ಒಂದು ಪರ್ಟಿಕ್ಯುಲರ್ ಅರ್ಜಿಗೆ ಏನು ಮಾಡಬೇಕಾಗಿರುತ್ತೆ, ಹೆಚ್ಚುವರಿಯಾಗಿ ಅರ್ಜಿಯ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಸೊ ಒಂದು ಅಪ್ಲಿಕೇಶನ್ ಹಾಕಿ ಎರಡನ್ನು ಫಿಲ್ ಮಾಡುವಂಥ ಯಾವುದೇ ಚಾನ್ಸಸ್ ಇರೋದಿಲ್ಲ. ಸೊ ಒಂದು ಎಕ್ಸಾಮ್ಗೆ ಒಂದೇ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ಶುಲ್ಕವನ್ನು ಪಾವತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದನ್ನು ನೆನಪಿಟ್ಕೋಬೇಕು. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಯಾವ ಒಂದು ಕ್ರಮವನ್ನು ಅನುಸರಿಸಬೇಕು. ಸೊ ನೋಡಿ, ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ ಅಂದರೆ ನಾನು ಮೊದಲೇ ಹೇಳಿದೆ https://school.education.karnataka.gov.in ಈ ಒಂದು ವೆಬ್ಸೈಟ್ಗೆ ನಾವು ಫಸ್ಟು ಹೋಗಿ ಏನು ಮಾಡಬೇಕು, ಲಾಗಿನ್ ಆಗಬೇಕು. ಅಂದರೆ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳಿಗೆ ಭರ್ತಿ ಮಾಡಿ ಸಲ್ಲಿಸುವುದು. ಫಸ್ಟು ನಮಗೆ ಅಲ್ಲಿ ಏನಿರುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಆದ ನಂತರ ನಾವು
ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಏನು ಬರುತ್ತೆ ಅದನ್ನು ತಗೊಂಡು ನೆಕ್ಸ್ಟ್ ಏನು ಮಾಡಬೇಕು, ಆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಎಲ್ಲ ವಿವರಗಳನ್ನು ಅರ್ಜಿಯಲ್ಲಿ ಭರ್ತಿ ಮಾಡಬೇಕಾಗುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ಗೊತ್ತಾಗದಂತೆ ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿಕೊಳ್ಳತಕ್ಕದ್ದು. ಸೊ ನಮಗೆ ಈಗ ರಿಜಿಸ್ಟ್ರೇಷನ್ ಆದ ನಂತರ ನಮಗೇನು ಬರುತ್ತೆ, ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ಬರುತ್ತೆ. ಸೊ ಅದನ್ನು ನೀವು ಬೇರೆ ಎಲ್ಲೂ ಯಾವುದೋ ಒಂದು ಫ್ರೆಂಡ್ ಆಗಲಿ ಯಾರದೇ ಜೊತೆಗೆ ಹಂಚ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ನಿಮ್ಮ ಒಂದು ಏನು ಫಾರ್ಮ್ ಇದೆ ಅದಕ್ಕೆ ಅವರು ಲಾಗಿನ್ ಆಗಿ ಅಲ್ಲಿ ಬೇಕಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಅಥವಾ ಅಲ್ಲಿ ಏನಾದರೂ ವ್ಯತ್ಯಾಸವನ್ನು ಮಾಡುವಂಥ ಚಾನ್ಸಸ್ ಇರೋದರಿಂದ, ಸೊ ಈ ಥರ ವ್ಯತ್ಯಾಸ ಆದಾಗ ಇದಕ್ಕೆ CAC ಯಾವುದೇ ರೀತಿಯಲ್ಲೂ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ಸೊ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರ. ಆದ್ದರಿಂದ ಏನು ಮಾಡಬೇಕು, ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಬೇರೆ ಎಲ್ಲೂ ಶೇರ್ ಮಾಡಬಾರ್ದು. ಸೊ ನೆಕ್ಸ್ಟ್ ಬಂದು ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಎದುರು ಭಂಗಿಯಲ್ಲಿ ಇರುವಂಥ ಅಂದರೆ ಸ್ಟ್ರೇಟ್ ಇರುವಂಥ ಒಂದು ಭಾವಚಿತ್ರವನ್ನು ಏನು ಮಾಡಬೇಕು, ತಗೊಳ್ಬೇಕಾಗುತ್ತೆ. ಸೊ ಅದು ಎಷ್ಟು ಇರಬೇಕು, 50 KB ಮೀರದಂತೆ ಹಾಗೂ ಕಪ್ಪು ಶಾಯಿ ಅಂದರೆ ಬ್ಲ್ಯಾಕ್ ಇಂಕ್, ಇಲ್ಲಿ ಇರತಕ್ಕಂಥ ಒಂದು ಬ್ಲ್ಯಾಕ್ ಇಂಕನ್ನು ತಗೊಂಡು ಸಹಿ ಮಾಡಿ ಅದು 40 KB, ಫೋಟೋ ಬಂದು 50 KB ಮೀರದಂತೆ ಇರತಕ್ಕಂಥ ಒಂದು ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ನೀವು ಫಾರ್ಮ್ನ ಫಿಲ್ ಮಾಡುವಾಗ, ಆನ್ಲೈನಲ್ಲಿ ಫಾರ್ಮ್ನ ಫಿಲ್ ಮಾಡುವಾಗ ಬಿಫೋರ್ ನೀವು ಫಾರ್ಮ್ನ ಫಿಲ್ ಮಾಡೋ ಮೊದಲೇ ಏನು ಮಾಡಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ಮತ್ತು ನಿಮ್ಮ ಒಂದು ಸೈನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು, ಸೇವ್ ಮಾಡ್ಕೊಂಡಿರಬೇಕು. ಸೊ ಅಭ್ಯರ್ಥಿಯು ಭಾವಚಿತ್ರ, ಸಹಿ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ಸೊ ಏನಾದರೂ ನಿಮ್ಮ ಸೈನೋ ನಿಮ್ಮ ಭಾವಚಿತ್ರ ಮಿಸ್ ಮ್ಯಾಚ್ ಆದರೆ ಅಲ್ಲಿ ಆವಾಗ ನಿಮಗೆ ಎಕ್ಸಾಮ್ನ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದರಿಂದ ದಯವಿಟ್ಟು ನಿಮ್ಮ ಒಂದು ಇತ್ತೀಚಿನ ಭಾವಚಿತ್ರವನ್ನು ತೆಗೆದು ಅದನ್ನು ಅಪ್ಲೋಡ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಈಗ ಒಂದು 8-10 ವರ್ಷದ ಹಿಂದೆ ಇರೋ ಯಾವುದೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡೋದಾಗಲಿ ಅಥವಾ ಯಾವಾಗಲೂ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋವಂಥ ಬ್ಲರ್ ಆಗಿರೋವಂಥ ಸಿಗ್ನೇಚರ್ಸ್ನಾಗಲಿ ಅಪ್ಲೋಡ್ ಮಾಡೋದು ಬೇಡ. ಈಗ ಜಸ್ಟ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ಅಥವಾ ನೀವೀಗೇನಾದರೂ ಸೈನ್ನ ಚೇಂಜ್ ಮಾಡಿದ್ದಲ್ಲಿ ಈಗಿನ ಇತ್ತೀಚಿನ ಸಿಗ್ನೇಚರನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಬೆಟರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ನೀವು ಪರೀಕ್ಷೆಯ ಶುಲ್ಕವನ್ನು ಯಾವ ರೀತಿ ಕಟ್ಬೋದು ಅಂತ. ಸೊ ಫಾರ್ಮ್ ಆನ್ಲೈನ್ ಆಗಿರೋದ್ರಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ಬ್ಯಾಂಕ್ ಚಲನ್ನ ಮುಖಾಂತರನೂ ಕೂಡ ನೀವು ಅಮೌಂಟನ್ನು ಕಟ್ಬೋದಾಗಿರುತ್ತೆ, ಅಂದರೆ ಫೀಸನ್ನು ನೀವು ಕಟ್ಬೋದಾಗಿರುತ್ತೆ. ಸೊ ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವಂತಹ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿಯೂ, ಅಂದರೆ ನೀವೀಗ ಎಕ್ಸಾಂಪಲ್ ನೀವೇನು ಮಾಡಿರ್ತೀರಾ, ಎಕ್ಸಾಮ್ನ ಬರೀಬೇಕು ಅಂತಲೇ ನೀವು ಫಾರ್ಮ್ನ ಫಿಲ್ ಮಾಡಿ ಫೀಸ್ನ ಪೇ ಮಾಡಿರ್ತೀರಾ. ಯಾವುದೋ ಒಂದು ಸಮಸ್ಯೆಯಿಂದ ನೀವು ಎಕ್ಸಾಮ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಆ ಏನು ಫೀಸ್ ಅಮೌಂಟ್ ಅಂತ ನೀವು ಹಾಕಿರ್ತೀರ ಅದು ಮರುಪಾವತಿ ಆಗೋದಿಲ್ಲ. ಅಥವಾ ಮುಂದಿನ ಯಾವುದಾದ್ರೂ ಪರೀಕ್ಷೆಗಳಿಗೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ರೂ ಕೂಡ ಅದು ಹೊಂದಾಣಿಕೆಯನ್ನು ಮಾಡಲಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಒಂದು ಸಾರಿ ನೀವು ಫೀಸ್ನ ಕಟ್ಟಿದರೆ ನೀವು ಎಕ್ಸಾಮ್ಗೆ ಹೋಗಿ ಬಿಡಿ, ಅದು ಮತ್ತೆ ನಿಮಗೆ ರೀಫಂಡ್ ಆಗುವಂಥ ಯಾವುದೇ ಚಾನ್ಸಸ್ ಕೂಡ ಇರೋದಿಲ್ಲ ಅಂತ ಈ ಒಂದು ಪಾಯಿಂಟ್ನ ಅರ್ಥ ಆಗಿರುತ್ತೆ. ಸೊ ನಿಮಗೆ ಇಂಟರ್ನೆಟ್ ಮತ್ತು ಸರ್ವರ್ ಬಗ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಕೊನೆಯ ಒಂದು ದಿನಗಳಲ್ಲಿ ಇಂಟರ್ನೆಟ್ ಅಥವಾ ಸರ್ವರ್ನ ಸಮಸ್ಯೆಯಿಂದ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಆಗೋದಿಲ್ಲ. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕಾಯೋದು ಬೇಡ. ನಾಳೆ ಎಕ್ಸಾಮ್ಗೆ ಅಂದರೆ ಏನು ಅಪ್ಲಿಕೇಶನ್ ಬಿಡ್ತಾರೆ, ನಾಳೆಯಿಂದನೇ ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಲಾಸ್ಟು 9ನೇ ತಾರೀಕಿದೆ ಅಲ್ವಾ, 8ನೇ ತಾರೀಕು ಹಾಕೋಣ, ಆ ಥರದ್ದು ಒಂದು ನೆಗ್ಲಿಜೆನ್ಸಿ ಬೇಡ. ಸರ್ವರ್ ಇಶ್ಯೂ ಇದ್ದರೆ ಅಪ್ಲಿಕೇಶನ್ಸು ಕೊನೆ ದಿನಗಳಲ್ಲಿ ಅಪ್ಲೋಡ್ ಆಗೋದಿಲ್ಲ. ಸೊ ದಯವಿಟ್ಟು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮುಂಚಿತವಾಗಿಯೇ ಅಪ್ಲಿಕೇಶನ್ನ ಹಾಕೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿ ಇಟ್ಕೊಳ್ಳಿ. ಸೊ ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್, ಈಗ ನೀವು ಎಕ್ಸಾಮ್ಗೆ ಪೇಮೆಂಟ್ ಮಾಡಿರ್ತೀರಾ, ಸೊ ಎಕ್ಸಾಮ್ ಪೇಮೆಂಟ್ ಮಾಡಿದ ನಂತರನೂ 1-2 ದಿವಸ ಆದ್ರೂ ಕೂಡ ನಿಮ್ಮ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಏನಾದರೂ ಬಂದರೆ
ಅದನ್ನು ನೀವೇನು ಮಾಡಬೇಕು, ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸುವುದು ಬೆಟರ್. ಸೊ ಇವತ್ತಾಗ್ಬೋದು, ನಾಳೆ ಆಗ್ಬೋದು ಅಂತ ವೆಯ್ಟ್ ಮಾಡೋದು ಬೇಡ. ಸೊ 2 ಡೇಸ್ ಆದ್ರೂ ನಿಮ್ಮ ಪೇಮೆಂಟ್ ಸ್ಟೇಟಸ್ ಏನಾದರೂ ಪೆಂಡಿಂಗ್ ಇದ್ದರೆ ಸೊ ಅಧಿಕೃತವಾಗಿ ಏನು ಮಾಡಬೇಕು, ನೀವು ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸಿದರೆ ಸರಿ ಹೋಗ್ಬೋದು, ಅಲ್ಲಿಂದ ಕ್ಲಿಯರ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇರಿಸಿಕೊಳ್ಳತಕ್ಕದ್ದು. ಇನ್ ಕೇಸ್ ನಿಮ್ಮ ಫೀಸೇ ಸ್ಟೇಟಸ್ಸೇ ಪೆಂಡಿಂಗ್ ಬಂತು ಅಥವಾ ಆರ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕಾಗ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಬಂದಲ್ಲಿ ನೀವು ಏನು ಅಪ್ಲಿಕೇಶನ್ನ ಹಾಕಿರ್ತೀರ ಅದರ ಒಂದು ಪ್ರತಿ ಪ್ರಿಂಟೌಟನ್ನು ತೆಗೆದಿಟ್ಕೊಂಡಿರೋ ಅಂಥದ್ದು ಸೂಕ್ತವಾದಂಥದ್ದು ಒಂದು ಕ್ರಮ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವೆಬ್ಸೈಟು ಬ್ಯುಸಿ ಆದಾಗ ನಿಮಗೆ ತಕ್ಷಣ ಬೇಕು ಅಂದರೆ ಡೌನ್ಲೋಡ್ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಏನು ಅಪ್ಲಿಕೇಶನ್ ಹಾಕ್ತೀರಾ ಆ ಕ್ಷಣದಲ್ಲೇ ನೀವು ಒಂದು ಪ್ರಿಂಟೌಟನ್ನು ತೆಗೆದು ನಿಮ್ಮಲ್ಲಿ ಇರಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನವನ್ನು ಮಾಡಿ. ಸೊ ನೆಕ್ಸ್ಟ್ ಬಂದು ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಭರ್ತಿ ಮಾಡಲಾದ ಎಲ್ಲ ವಿವರಗಳನ್ನು ಈಗ ಎಕ್ಸಾಂಪಲ್ ನೀವೇನೋ ಒಂದು ತಪ್ಪು ಮಾಡಿರ್ತೀರಾ ಅಂದರೆ ಪ್ರಿವ್ಯೂ ಬರುತ್ತೆ ಅಲ್ಲಿ ಫಸ್ಟು. ಆ ಪ್ರಿವ್ಯೂವನ್ನು ಚೆಕ್ ಮಾಡಿ ನೀವು ಎಲ್ಲ ಒಂದು ಇನ್ಷಿಯಲ್ ಆಗಿರ್ಬೋದು, ನಿಮ್ಮ ಫೋಟೋ ಸಿಗ್ನೇಚರ್ನ ಹತ್ತಿರ ಸಿಗ್ನೇಚರ್ನ ಹಾಕಿದ್ದೀರಾ ಅಥವಾ ಫೋಟೋ ಸಿಗ್ನೇಚರ್ ಏನಾದ್ರೂ ಉಲ್ಟಾ ಪಲ್ಟಾ ಆಗಿದೆಯಾ ಅಥವಾ ನಿಮ್ಮ ತಂದೆ ತಾಯಿ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು ಯಾವುದಾದ್ರೂ ಮಿಸ್ ಮ್ಯಾಚ್ ಆಗಿದೆಯಾ ಅಂತ ಚೆಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಒಂದು ಸಾರಿ ನೀವೇನಾದರೂ ಸಬ್ಮಿಟ್ ಮಾಡಿದರೆ ಸೊ ನೆಕ್ಸ್ಟು ಯಾವುದೇ ರೀತಿಯಲ್ಲೂ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. ಸೊ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯಾದಂಥ ವ್ಯಕ್ತಿಗಳು ಜವಾಬ್ದಾರಿ ಆಗೋದಿಲ್ಲ. ನೀವೇ ನಿಮ್ಮ ಅರ್ಜಿಗಳಲ್ಲಿ ಬರ್ತಕ್ಕಂಥ ತೊಂದರೆಗಳಿಗೆ ನೀವೇ ಜವಾಬ್ದಾರಿ ಆಗಿರ್ತೀರ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಸಬ್ಮಿಟ್ ಮಾಡೋ ಮೊದಲು ರೀಚೆಕ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ತುಂಬ ಒಳ್ಳೆಯದು. ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ ಅಂದರೆ ಎಡಿಟ್ ಮಾಡೋದಕ್ಕೆ ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸಲು ಎಡಿಟ್ ಮಾಡೋದಾಗಲಿ ಇನ್ನೊಂದೇನೋ ಬಿಟ್ಟಿದ್ದೆ ಅದನ್ನು ಸೇರಿಸಬೇಕು ಅಂತಾಗಲಿ ಯಾವುದೇ ಒಂದು ರೀತಿಯಾದಂಥ ಅವಕಾಶವೂ ಕೂಡ ಇರೋದಿಲ್ಲ. ಸೊ ಅದರಿಂದ ಏನು ಮಾಡ್ತೀರಾ, ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡೋ ಮೊದಲು ಸಬ್ಮಿಟ್ ಮಾಡೋ ಮೊದಲು ಎಲ್ಲವನ್ನು ರೀಚೆಕ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟು ಇಲ್ಲಿ ಶುಲ್ಕ. ಈಗ ಕರ್ನಾಟಕ TET ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಬಳಕೆಯಲ್ಲಿರುವಂತಹ ತಮ್ಮ ಸ್ವಂತ ಮೊಬೈಲ್ನ ಸಂಪರ್ಕ ಮೇನ್ ಇಂಪಾರ್ಟೆಂಟ್. ಇದು ಯಾವುದೋ ಆಧಾರಲ್ಲಿ ಯಾವುದೋ ರನ್ನಿಂಗ್ ಇಲ್ಲದೆ ಇರೋ ನಂಬರ್ ಇಟ್ಕೊಂಡಿರ್ತೀರ, ಆ ನಂಬರ್ನೇ ಅಲ್ಲ ಹಾಕ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಈಗ ಆಲ್ರೆಡಿ ಯಾವ ನಂಬರ್ ಒಂದು ರನ್ನಿಂಗ್ ಇದೆ ಆ ನಂಬರ್ನ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡುವಂಥದ್ದು ಮತ್ತು ಮೇಲ್ ಐ ಡಿ ವರ್ಕ್ ಆಗ್ತಾ ಇರೋ ಮೇಲ್ ಐ ಡಿಯನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಮೇಲ್ಗಳಾಗಲಿ ಮೆಸೇಜ್ಗಳಾಗಲಿ ನಿಮ್ಮ ರನ್ನಿಂಗ್ ಇರೋ ಮೊಬೈಲಿಗೆ ಮತ್ತು ಇಮೇಲ್ ಐ ಡಿಗೆ ಬರುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, ಕಡ್ಡಾಯವಾಗಿ ರನ್ನಿಂಗ್ ಇರ್ತಕ್ಕಂಥ ಉಪಯೋಗ ಮಾಡ್ತಾ ಇರೋದು ಅಂತ ಮೊಬೈಲ್ ನಂಬರ್ನ ಇಮೇಲನ್ನು ಯೂಸ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಹೆಚ್ಚುವರಿ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಭ್ಯರ್ಥಿಗಳು ಆಗಿಂದಾಗೆ ಸೊ ಅಪ್ಲಿಕೇಶನ್ ಹಾಕಿದ್ವಿ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂರಬಾರ್ದು. ಸೊ ಏನಿದು ಸ್ಕೂಲ್ ಎಜುಕೇಷನ್ karnataka.gov.in ಈ ವೆಬ್ಸೈಟ್ ಇದೆ, ಇಲ್ಲಿ ಹೋಗಿ ಮತ್ತೆ ಚೆಕ್ ಮಾಡ್ತಕ್ಕಂಥದ್ದು. ಎಕ್ಸಾಮಿನೇಷನ್ ಆದರೂ ಮುಂದೆ ಹೋಗ್ಬೋದಾ ಮತ್ತು ಅಥವಾ ಏನಾದರೂ ಬೇರೆ ಏನಾದರೂ ಚೇಂಜಸ್ ಇದೆಯಾ ಏನು ಅಂತ ಚೆಕ್ ಮಾಡೋದಕ್ಕೆ ನೀವೇನು ಮಾಡಬೇಕು, ವೆಬ್ಸೈಟನ್ನು ಆಗಾಗ್ಗೆ ಲಾಗಿನ್ ಆಗಿ ನೋಡ್ತಾ ಇರಬೇಕು. ನೆಕ್ಸ್ಟ್ ಬಂದು ಇದು ವೆರಿ ಇಂಪಾರ್ಟೆಂಟ್, ಪರೀಕ್ಷಾ ಶುಲ್ಕ. ಯಾವ ವರ್ಗಕ್ಕೆ ಪ್ರವರ್ಗಕ್ಕೆ ಯಾವ ರೀತಿಯಾದಂಥ ಶುಲ್ಕ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸಾಮಾನ್ಯ ವರ್ಗ 2A 2B 3A ಮತ್ತು 3B ಇವರುಗಳಿಗೆ ಏನಾಗುತ್ತೆ, ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ ಇದ್ದರೆ ಅವ್ರಿಗೆ 700 ರೂಪೀಸ್ ಇರುತ್ತೆ. ಸೊ ಪತ್ರಿಕೆ 1 ಮತ್ತು 2 ಎರಡನ್ನೂ ಬರಿತೀನಿ ಅಂತ ಹೇಳಿದ್ರೆ 1000 ರೂಪೀಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪಂಗಡ ಪ್ರವರ್ಗ 1 ಇವರುಗಳಿಗೆ ಏನಾಗಿರುತ್ತೆ
350 ರುಪೀಸ್ ಇರುತ್ತೆ. ಅಂದರೆ ಒಂದೇ ಒಂದು ಪೇಪರ್ ಬರಿತೀನಿ ಅಂದರೆ 350 ಇರುತ್ತೆ, ಎರಡನ್ನೂ ಬರಿತೀನಿ ಅಂತ ಹೇಳಿದ್ರೆ 500 ರುಪೀಸ್ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ನೋಡಬೇಕು, ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ, ಅಂದರೆ ಅವ್ರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಾವು ಯಾವುದ್ಯಾವುದೆಲ್ಲ ಮುಖಾಂತರ ನಾನು ಮೊದಲೇ ಹೇಳಿದ್ದೀನಿ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ನಾವು ಯಾವ ಥರ ಎಲ್ಲ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಚಲನ್, ಈ ಎಲ್ಲದ್ರ ಮುಖಾಂತರ ನಾವು ಫೀಸನ್ನು ಪೇ ಮಾಡ್ಬೋದು. ಸೊ ಪ್ರವೇಶ ಪತ್ರ ನಾವು ಯಾವ ಥರ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಯೂಸರ್ ID ಪಾಸ್ವರ್ಡ್ನ ಅಪ್ಲಿಕೇಶನ್ ಹಾಕುವಾಗಲೇ ತೊಗೊಂಡಿರ್ತೀವಿ. ಸೊ ಕರ್ನಾಟಕ TET 2025 ಪರೀಕ್ಷೆಯ ಪ್ರವೇಶ ಪತ್ರವನ್ನು ಈಗ ನಮಗೆ 7ನೇ ತಾರೀಕು ಎಕ್ಸಾಮಿನೇಷನ್ ಇದೆ ಅಂತ ಹೇಳಿದ್ರೆ 1ರಿಂದ 7ನೇ ತರಗತಿ 7ನೇ ತಾರೀಕಿನವರೆಗೆ ಏನಾಗುತ್ತೆ, ನಮಗೆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಾವು ಪ್ರವೇಶ ಪತ್ರವನ್ನು ಪಡೆದುಕೊಳ್ಳಬಹುದು. ಹಂಗಂತ ಹೇಳ್ಬಿಟ್ಟು ಎಕ್ಸಾಮಿನೇಷನ್ ಡೇಟ್ ದಿನವರೆಗೂ ಹೋಗಬೇಡಿ, ಅಥವಾ ಬೆಟರ್ ಅಂದರೆ 1ರಿಂದ 5ನೇ ತಾರೀಕಿನ ಒಳಗಡೆನೆ ಪ್ರವೇಶ ಪತ್ರವನ್ನು ಮೀನ್ಸ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಕೂಡ ಇಂಟರ್ನೆಟ್ ಸರ್ವರ್ ಪ್ರಾಬ್ಲಮ್ಮಿಂದ ಸ್ವಲ್ಪ ಲೇಟ್ ಆಗುವಂಥ ಅಥವಾ ಸಿಗದೇ ಇರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 5 ಒಳಗಡೆನೆ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳ ಮಾಹಿತಿ, ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಈಗ ಎಕ್ಸಾಂಪಲ್ ನೀವು ಫಿಲ್ ಮಾಡಿರ್ತೀರಾ, ಅಲ್ಲೇನಾದರೂ ಬೈ ಮಿಸ್ ಆಗಿ ನಿಮ್ಮ ಫೋಟೋ, ನಿಮ್ಮ ಭಾವಚಿತ್ರಕ್ಕೆ ಮತ್ತು ನಿಮ್ಮ ಸಹಿಗೆ ನಿಮ್ಮ ಸಂಬಂಧಪಟ್ಟಂಥ ಏನಿದೆ ದಾಖಲಾತಿಗಳು ಅದಕ್ಕೆ ತದ್ವಿರುದ್ಧವಾಗಿ ಅಥವಾ ಅದಕ್ಕೆ ಮಿಸ್ ಮ್ಯಾಚ್ ಏನಾದರೂ ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಸರಿಪಡಿಸಿಕೊಳ್ಳುವ ಅವಕಾಶ ಇರೋದಿಲ್ಲ. ಸೊ ಇದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರ. ಆದ್ದರಿಂದ ತಮ್ಮ ಲಾಗಿನ್ ಹಾಗೂ ಪಾಸ್ವರ್ಡನ್ನು ಅತ್ಯಂತ ಗೌಪ್ಯವಾಗಿ ಜಾಗರೂಕತೆಯಿಂದ ಇಟ್ಕೊಳ್ಬೇಕು ಅನ್ನೋದನ್ನು ಪದೇ ಹೇಳ್ತಾ ಇದ್ದೇವೆ. ಸೊ ಅದನ್ನು ಮಾಡಿ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ TETಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು, ಸೈನ್ಸ್ ಕ್ಲಾಸ್ ಇರ್ಬೋದು, ಮ್ಯಾಥ್ಸ್ ಕ್ಲಾಸ್ ಇರ್ಬೋದು, ಕನ್ನಡ ಮತ್ತು ಇಂಗ್ಲೀಷ್ ಕ್ಲಾಸ್ಗಳಾಗಿರ್ಬೋದು, ಸೈಕಾಲಜಿ ಕ್ಲಾಸ್ಗಳಾಗಿರ್ಬೋದು, ಯಾವುದೇ ಒಂದು ಕ್ಲಾಸ್ ಆಗಲಿ ಎಲ್ಲವನ್ನು ಅಪ್ಡೇಟ್ ಸಿಗುತ್ತೆ. ಸೊ ನೆಕ್ಸ್ಟು ನಾಳೆ ನಿಮಗೆ ಯಾವ ಥರ ಈ ಅಪ್ಲಿಕೇಶನ್ನ ಹಾಕೋದು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬೇಕು ಅನ್ನೋದಿದ್ರು ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ಬರ್ತಕ್ಕಂಥ ಕ್ಲಾಸ್ನ ಫ್ರೀಯಾಗಿಯೇ ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ನೋಡಿ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ TET ಪರೀಕ್ಷಾ ವೇಳಾಪಟ್ಟಿ ಪತ್ರಿಕೆ 1, ಪತ್ರಿಕೆ 2. ಸೊ ಇಲ್ಲಿ ಬಂದು 9ರಿಂದ 12ರವರೆಗೆ ಮೊದಲ ಪತ್ರಿಕೆ ಆದರೆ 2ನೇ ಪತ್ರಿಕೆ ಬಂದು 2ರಿಂದ 4 ಗಂಟೆವರೆಗೆ ಇರುತ್ತೆ. ಸೊ ಏನಪ್ಪ ಇದು 1, 2 ಫಸ್ಟ್ ಟೈಮ್ ಬರೀತಾ ಇರೋರಿಗೆ ಏನೋ ಅರ್ಥ ಆಗಿಲ್ಲ ಅಂದರೆ, ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿಯವರೆಗಿನ ಏನು ಟೀಚರ್ಸ್ ಆಗಬೇಕು ಅಂತ ಇರ್ತೀರಾ ಅವರುಗಳಿಗೆ ಮಾಡ್ತಕ್ಕಂಥ ಪೇಪರ್ ಇದಾಗಿರುತ್ತೆ. D.Ed ಮುಗಿಸಿರೋಂಥ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಎಕ್ಸಾಮ್ ಇದು ಆಗಿರುತ್ತೆ. ಅದೇ ರೀತಿ ಪೇಪರ್ 2 ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿವರೆಗಿನ ಟೀಚರ್ಸ್ಗೆ B.Ed ಮಾಡಿರೋವಂಥ ಟೀಚರ್ಸಿಗೆ ಬೇಕಾಗಿರೋವಂಥ ಎಕ್ಸಾಮಿನೇಷನ್ ಇದಾಗಿರುತ್ತೆ. ನಾವು B.Ed ಮಾಡಿದ್ದೀವಿ, D.Ed ಮಾಡಿದ್ದೀವಿ, 2 ಎಕ್ಸಾಮ್ನ ಬರಿತೀನಿ ಅನ್ನೋರು ಈಗ ಆಲ್ರೆಡಿ ನಾನು ಹೇಳಿದೆ ಇಲ್ಲಿ 1000 ರುಪೀಸ್ ಫೀನ ಪೇ ಮಾಡಿ ಇವೆರಡೂ ಎಕ್ಸಾಮ್ನ ಕೂಡ ಬರಿಬೋದು ಅಂತ. ಸೊ ಇದಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ವಿವರಣೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಇದಿದೆ. ಇಲ್ಲಿ ನೋಟಿಫಿಕೇಷನ್ ನೋಡಿ ತುಂಬ ಒಂದು 15 ಪೇಜ್ ಏನೋ ಇದೆ. ಸೊ ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ನೋಡಿ, ಅಭ್ಯರ್ಥಿಯು 2 ಹಂತದ 1ರಿಂದ 5 ಮತ್ತು 6ರಿಂದ 8ನೇ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದ್ದಲ್ಲಿ ಮೇಲಿನ 2 ಪರೀಕ್ಷೆಗಳಲ್ಲಿ ಅಂದರೆ ಪತ್ರಿಕೆ 1 ಮತ್ತು 2ರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯ. ನಾ 2 ಕ್ಲಾಸ್ಗೆ ಟೀಚ್ ಮಾಡ್ತೀನಿ ಅನ್ನೋರು 2 ಎಕ್ಸಾಮಿನೇಷನ್ನ ಬರಿಬೇಕಾಗತ್ತೆ. ಮತ್ತು ಸುಮಾರು ಜನ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತಿದ್ರಿ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಎಕ್ಸಾಮಿನೇಷನ್ ಬಂದು 150 ಅಂಕಗಳಿಗೆ ಇದ್ದರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸು ಇರೋದಿಲ್ಲ. ಮತ್ತು ಕ್ವಶನ್ನ ಮಾದರಿ ಹೇಗಿರುತ್ತೆ ಅಂತ ಹೇಳಿದ್ರೆ MCQ ಆ ಥರ ಕ್ವಶನ್ಸು
ಇರುತ್ತೆ. ಸೊ ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗುವ OMR ಶೀಟ್ಗಳು ಕ್ರಮವತ್ತಾಗಿ ಶೇಡ್ ಮಾಡಬೇಕು. ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಸೊ ಆರಾಮಾಗಿ ನೀವು ಎಲ್ಲ ಒಂದು ಕ್ವೆಶನ್ಸ್ನ ಅಟೆಂಡ್ ಮಾಡಿ ಎಕ್ಸಾಮ್ನ ಮುಗಿಸ್ಬೋದು. ಸೊ ಇಲ್ಲಿ ಬಂದು ನೋಡಿ, ಇಲ್ಲಿ ಪತ್ರಿಕೆ ಒಂದರಲ್ಲಿ ಏನೇನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿದ್ರೆ, ಅಂದರೆ ಭಾಷೆ ಒಂದರೆ ಕನ್ನಡ 30 ಮಾರ್ಕ್ಸ್ಗಿರುತ್ತೆ, ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಇರುತ್ತೆ. ನೆಕ್ಸ್ಟು ಇಂಗ್ಲೀಷ್ ಇರುತ್ತೆ, ಅದು 30 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಮತ್ತು ಬಂದು ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಇರುತ್ತಲ್ಲ, ಅದು ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಇದೆ, ಅದು 30 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟು ಬಂದು ಗಣಿತ, ವಿಜ್ಞಾನ ಮತ್ತು ಅದೆಲ್ಲವನ್ನು ಏನಾಗಿರುತ್ತೆ 30 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಏನು ಮಾಡುತ್ತೆ, 1ರಿಂದ 5ರವರೆಗಿರೋರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ 30 ಮಾರ್ಕ್ಸ್ಗಿದ್ರೆ, ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ್ಯ ವಿದ್ಯಾರ್ಥಿಗಳಿಗೆ ನೀವೇನು ಮಾಡ್ಬೋದು, ಸಮಾಜ ಅಧ್ಯಯನವನ್ನು ಎಕ್ಸಾಮ್ನ ಫೇಸ್ ಮಾಡ್ಬೋದು. ಸೊ ಟೋಟಲ್ಲಾಗಿ ನಿಮಗೆ ಈ ಎಲ್ಲವನ್ನು ಸೇರಿ 150 ಬಹು ಆಯ್ಕೆಗಳ ಪ್ರಶ್ನೆಗಳಿರುತ್ತೆ, 150 ಅಂಕಗಳು ಇರುತ್ತೆ. ಅರ್ಥ ಆಗ್ತಿದೆಯಾ? ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಏನೋ ಭಾಷೆ ಒಂದು ಎಲ್ಲವೂ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಪ್ರಶ್ನೆಗಳ ಏನು ಇರುತ್ತೆ 150 ಪ್ರಶ್ನೆಗಳು, ಅದರಲ್ಲಿ 30 ಕನ್ನಡದಿಂದ, 30 ಇಂಗ್ಲೀಷಿಂದ, 30 ಸೈಕಾಲಜಿಯಿಂದ. ಸೊ ಗಣಿತ ಮತ್ತು ಏನು ಪರಿಸರ ಅಧ್ಯಯನ ಅಂತ ಇದೆ ಅದರಿಂದ 30 ಪ್ರಶ್ನೆಗಳು ಬರೋ ಅಂಥದ್ದು. ಸೊ ಯಾರು ಅಂಧ ವಿದ್ಯಾರ್ಥಿಗಳು ಅವರು ಇರ್ತೀರ, ಅವರಿಗೆ ಸಮಾಜ ಅಧ್ಯಯನದಿಂದ 60 ಮಾರ್ಕ್ಸು ಬರೋ ಅಂಥದ್ದು ಆಗಿರುತ್ತೆ. ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಅದೇ ಥರ ಪೇಪರ್ 2ಗೂ ಕೂಡ ಕನ್ನಡ, ಇಂಗ್ಲೀಷು, ಸೈಕಾಲಜಿ, ಮ್ಯಾಥ್ಸ್ ಆ್ಯಂಡ್ ಸೈನ್ಸು, ಇದು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿ ಇರುವಂಥವರಿಗೆ 60 ಮಾರ್ಕ್ಸು ಮ್ಯಾಥ್ಸು ಸೈನ್ಸಿಂದ ಬಂದರೆ, 30 ಮಾರ್ಕ್ಸು ಕನ್ನಡ, 30 ಮಾರ್ಕ್ಸ್ ಇಂಗ್ಲೀಷ್, 30 ಮಾರ್ಕ್ಸ್ ಸೈಕಾಲಜಿಯಿಂದ ಬರುತ್ತೆ. ಅದೇ ರೀತಿ ಈ ಕನ್ನಡ, ಸೈಕಾಲಜಿ, ಇಂಗ್ಲೀಷ್ ಎಲ್ಲ ಸೇಮೇ ಇರುತ್ತೆ. ಸಮಾಜ ವಿಜ್ಞಾನದವರಿಗೆ ಅದರಿಂದ 60 ಮಾರ್ಕ್ಸ್ ಬಂದರೆ, ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಆ 2 ಸಬ್ಜೆಕ್ಟಿಂದ 60 ಮಾರ್ಕ್ಸು ಬರುತ್ತೆ. ಸೊ 60 ಅಂತ ಇದನ್ನು 2 ಸಾರಿ ಲೆಕ್ಕ ಹಾಕೋಬೇಡಿ, 90 + 60. ಇದು ಈ 60ನ ಲೆಕ್ಕ ಹಾಕ್ಕೊಂಡ್ರೆ ಸಮಾಜ ವಿಜ್ಞಾನ, ಈ 60ನ ಲೆಕ್ಕ ಹಾಕ್ಕೊಂಡ್ರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಸಂಬಂಧಪಟ್ಟಂಥದ್ದು. ಸೊ ಟೋಟಲ್ ಏನಾಗಿರುತ್ತೆ 150 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಒಂದೊಂದು ಕ್ವೆಶನ್ನು 1 ಮಾರ್ಕ್ಸ್ನ ಕ್ಯಾರಿ ಮಾಡೋ ಅಂಥ ಕ್ವೆಶನ್ಸ್ ಆಗಿರುತ್ತೆ. ಸೊ ಇಷ್ಟನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಪಠ್ಯಕ್ರಮ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವೇನೇನೆಲ್ಲ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ರಾಜ್ಯ ಪಠ್ಯಕ್ರಮವಾದ NCERT ಬುಕ್ ಇದೆಯಲ್ಲ, ಸೊ 1ರಿಂದ 8ನೇ ತರಗತಿವರೆಗೂ ಏನು ಬುಕ್ಸ್ ಇದ್ದಾವೆ, ಸಮಾಜ ವಿಜ್ಞಾನ ಟೀಚರ್ಸ್ ಅಂದರೆ 1ರಿಂದ 8ವರೆಗೆ ಇರ್ತಕ್ಕಂಥ ಸೋಷಿಯಲ್ ಬುಕ್ನ ರೆಫರ್ ಮಾಡಬೇಕು, ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಜೊತೆಗೆ. ಅದೇ ನೀವು ಪೇಪರ್ 2 ಬರೀತೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ 6ರಿಂದ 10ನೇ ತರಗತಿ ಸಂಬಂಧಿಸಿದ ಪಠ್ಯ ಪುಸ್ತಕವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆ ಮಟ್ಟ ಏನಾಗಿರುತ್ತೆ, PUC ಹಂತಕ್ಕೆ ಸೀಮಿತವಾಗಿರುವಂಥ ಕ್ವೆಶನ್ಸ್ ಕೂಡ, ಅಂದರೆ ಟಫ್ ಲೆವೆಲ್ ಏನು ಹೇಳ್ತಾರೆ, ಟಫ್ನೆಸ್ ಲೆವೆಲ್ ಎಲ್ಲಿರುತ್ತೆ, PUC ಮಟ್ಟಕ್ಕೆ ಕಠಿಣತೆಯನ್ನು ಹೊಂದಿರುತ್ತೆ. ಯಾವುದು ಪೇಪರ್ 2 ಹೈಸ್ಕೂಲ್ 6ರಿಂದ 10ನೇ ತರಗತಿವರೆಗಿನ, ಅಂದರೆ ಆ 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂಥ ಎಲ್ಲ ಪುಸ್ತಕವನ್ನು ನೀವು ಓದಬೇಕಾಗತ್ತೆ, ಪಠ್ಯ ಪುಸ್ತಕಗಳನ್ನು. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಕನ್ನಡದಲ್ಲೇ ಇರುತ್ತೆ, ಇಂಗ್ಲೀಷಲ್ಲೇ ಇರುತ್ತೆ. ಬಟ್ ನಿಮಗೆ ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್ ಈ ಥರ ಏನಿರ್ತೀರಾ, ನಿಮ್ಮ ಒಂದು ಲ್ಯಾಂಗ್ವೇಜ್ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಗಳು ಯಾವುದೆಲ್ಲ ಮಾಧ್ಯಮದಲ್ಲಿರುತ್ತೆ, ಉರ್ದು, ತಮಿಳು, ತೆಲುಗು, ಹಿಂದಿ ಈ ಥರ ಒಂದು ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತೆ. ಸೊ ಆದ್ದರಿಂದ ಅರ್ಜಿ ಸಲ್ಲಿಸುವಾಗ ನೀವು ಯಾವ ಒಂದು ಮಾಧ್ಯಮದಲ್ಲಿ ಉತ್ತರಿಸ್ಬೇಕು ಅನ್ನೋದನ್ನು ನೀವು ಫಸ್ಟೇ ಕ್ಲಾರಿಟಿ ಮಾಡ್ಕೊಂಡಿರಬೇಕು. ಸೊ ಅದು ಬಿಟ್ಟು ಅಲ್ಲಿ ಫಿಲ್ ಮಾಡೋದೇ ಒಂದು, ಇಲ್ಲಿ ಬಂದು ಆನ್ಸರ್ ಬರೆಯೋದೇ ಒಂದಾದರೆ ಆ ಪೇಪರ್ ವ್ಯಾಲಿಡ್ ಇರೋದಿಲ್ಲ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅರ್ಹತಾ ಅಂಕಗಳು, ನೀವು ಈ ಎಕ್ಸಾಮ್ನ ಪಾಸ್ ಮಾಡಿದ್ದೀರಾ ಅಂತ ಆಗಬೇಕು ಅಂದರೆ ಎಷ್ಟು ಮಾರ್ಕ್ಸ್ನ ತೊಗೋಬೇಕು, 150ಕ್ಕೆ 60% ಮಾರ್ಕ್ಸು ಯಾರೆಲ್ಲ ತೊಗೋಬೇಕು, 2A 2B 3A 3B ಕ್ಯಾಟಗರಿಯವ್ರು ಏನಿರ್ತೀರ
ಅವರು 60% ಅಂಕವನ್ನು ತಗೊಳ್ಬೇಕಾಗುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಈ ವಿಕಲಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳಾಗಿದ್ದರೆ 55% ಮಾರ್ಕ್ಸನ್ನು ನೀವು ತಗೊಳ್ಬೇಕಾಗುತ್ತೆ. ಅರ್ಹತೆ ಅಂಕ ಅಷ್ಟು ಇರುತ್ತೆ. ಸೊ ಇಷ್ಟು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದನ್ನು ಬಿಟ್ಟು ಬೇರೆ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ, ಸೊ ಈಗ ನಾನು ಇಲ್ಲಿ ಏನು ಹೇಳಿದ್ದೀನಿ ಅದಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಸೊ ನಿಮಗೆ ಬರ್ತಕ್ಕಂಥ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ. ಫೀಸ್ ಸ್ಟ್ರಕ್ಚರ್ ಏನು, ಯಾವ ಕ್ಯಾಸ್ಟಿಗೆ, ಯಾವ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ನ ತೊಗೋಬೇಕು, ಎಷ್ಟು ಫೀಸ್ನ ಕಟ್ಟಬೇಕು, ಯಾರಿಗೆಲ್ಲ ಫ್ರೀ ಇದೆ, ಮತ್ತು ಯಾವುದೆಲ್ಲ ಸಬ್ಜೆಕ್ಟ್ಗೆ ನೀವು ಪೇಪರ್ 1 ಅಂತ ಹೇಳಿದ್ರೆ ಏನೇನೆಲ್ಲ ಓದಬೇಕು, ಎಷ್ಟೆಷ್ಟು ಮಾರ್ಕ್ಸ್ಗಿದೆ, ಎಲ್ಲ ಡೀಟೇಲ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಅಪ್ಲಿಕೇಶನ್ 23ನೇ ತಾರೀಕು ಅಂದರೆ ನಾಳೆ ಸ್ಟಾರ್ಟ್ ಆದರೆ 9ನೇ ತಾರೀಕು ನವಂಬರಿಗೆ ಎಂಡ್ ಆಗುತ್ತೆ. ಸೊ 7ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ 9ರಿಂದ 12ಕ್ಕೆ ನಿಮ್ಮ ಒಂದು ಫಸ್ಟ್ ಪೇಪರ್ ಇದ್ದರೆ 2ರಿಂದ 4:30 ಗಂಟೆವರೆಗೆ ಏನಾಗುತ್ತೆ ಸೆಕೆಂಡ್ ಪೇಪರ್ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕರೆಕ್ಟಾಗಿ ಅಪ್ಲಿಕೇಶನ್ನ ಫಿಲ್ ಮಾಡಿ. ಸೊ ಫಿಲ್ ಮಾಡಿದ ಅಪ್ಲಿಕೇಶನಲ್ಲಿ ಯಾವುದೇ ರೀತಿ ಎಡಿಟ್ ಆಗಲಿ, ಎಕ್ಸ್ಟ್ರಾ ಪಾಯಿಂಟ್ಸ್ನ ಸೇರಿಸುವಂಥ ಯಾವುದೇ ಚಾನ್ಸಸ್ ಇರೋದಿಲ್ಲ. ಮತ್ತು ನೀವು ಎಕ್ಸಾಮಿನೇಷನ್ಗೆ ಕಟ್ಟಿರುವಂಥ ಫೀಸು ರೀಫಂಡ್ ಆಗೋ ಯಾವುದೇ ಚಾನ್ಸು ಕೂಡ ಇರೋದಿಲ್ಲ. ಸೊ ಹಂಗಾಗಿ ನೀವೇನು ಮಾಡಬೇಕು, ನಿಮ್ಮ ಒಂದು ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಿಲ್ಲ ಅಂದರೆ ಫೀಸು ಮತ್ತೆ ರೀಫಂಡ್ ಆಗೋದಿಲ್ಲ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಪ್ರಮುಖ ಸೂಚನೆಗಳೇನು, ಅಭ್ಯರ್ಥಿಗಳು ಆನ್ಲೈನಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ಸೊ ಇದು ಆನ್ಲೈನ್ ಫಾರ್ಮ್ ಬಿಟ್ಟಿರೋದ್ರಿಂದ ಆನ್ಲೈನ್ನಲ್ಲಿನೇ ನೀವು ಆನ್ಲೈನ್ನ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಸಹ ಆನ್ಲೈನ್ ಮೂಲಕವೇ ತೆಗೆದುಕೊಂಡು ಹಾಲ್ ಟಿಕೆಟ್ನು ಕೂಡ ನೀವು ಆನ್ಲೈನಲ್ಲೇ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಲ್ ಟಿಕೆಟ್ದು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿ 7ನೇ ತಾರೀಕಿನವರೆಗೆ ದೊರೆಯುತ್ತೆ ಆನ್ಲೈನಲ್ಲಿ. ಸೊ ಹಂಗಂತ ಹೇಳಿ ಲಾಸ್ಟ್ ಬಾರ್ಡರ್ 7ನೇ ತಾರೀಕುವರೆಗೂ ಕಾಯಬೇಡಿ. 5ನೇ ತಾರೀಕು ಒಳಗಡೆನೇ ನೀವು ಪ್ರವೇಶ ಪತ್ರ ಮೀನ್ಸ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅಭ್ಯರ್ಥಿಯು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹಾಜರಾದ ಮಾತ್ರಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ. ನಾನೀಗ ಹೇಳಿದೆ 60% ಯಾರೆಲ್ಲ ತೊಗೋಬೇಕು, 55% ಯಾರೆಲ್ಲ ತೊಗೊಳ್ಬೇಕು ಅಂತ. ಸೊ ಆ ಅರ್ಹತೆಯನ್ನು ನೀವು ಪಡಿಬೇಕು ಅಂತ ಹೇಳಿದ್ರೆ ಬರೀ ಎಕ್ಸಾಮ್ಗೆ ಓದಿ ಬಂದರೆ ಆಗೋದಿಲ್ಲ. ಈ 2A 2B 3A 3B ಕ್ಯಾಟಗರಿಯವರು 60%, ಮತ್ತು ಪ್ರವರ್ಗ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1 ಏನಿರ್ತಾರೆ ಅವರು 55%, ದಿವ್ಯಾಂಗ ಮತ್ತು ವಿಕಲಚೇತನರಿಗೆ 55%ನ ತಗೊಳ್ಬೇಕಾಗಿರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ 9/11/2000 ಒಳಗೆ ನೀವೇನು ಮಾಡಬೇಕು, ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಅಂತಿಮ ದಿನಾಂಕ ನಂತರ ಅರ್ಜಿ ಸಲ್ಲಿಸಲು ಯಾವುದೇ ರೀತಿ ಅವಕಾಶ ಅಥವಾ ಅಂಚೆಯಲ್ಲಿ ಕಳಿಸೋದು ಇನ್ಯಾವುದೇ ವಿಧಾನದಲ್ಲೂ ಕೂಡ ನಿಮಗೆ ಚಾನ್ಸು ಇರೋದಿಲ್ಲ. ಸೊ ಇಲ್ಲಿ ಅರ್ಜಿಯಲ್ಲಿ ಸಲ್ಲಿಸಿರುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿ ಅಂದರೆ ನೀವು ಯಾವುದು ಕಾಸ್ಟು ಏನು ಅದು ಏನು ಬರುತ್ತೆ ಅದು, ಜನ್ಮ ದಿನಾಂಕ, ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಲ್ಲಿಗೆ ಸಲ್ಲಿಸಿರುವ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು. ಸೊ ಅಲ್ಲಿ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಡೇಟ್ ಆಫ್ ಬರ್ತ್, ಎಜುಕೇಷನ್, ನಿಮ್ಮ ಯಾವುದು ಕ್ಯಾಸ್ಟ್, ನೀವು ಏನು ಮೀಸಲಾತಿಗೆ ಬರ್ತೀರಾ ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಂತ ಹೇಳಿ ಬೇರೆದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಎಲ್ಲ, ಎಲ್ಲವನ್ನು ಕ್ಲಿಯರ್ ಆಗಿ ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಎಲ್ಲವನ್ನು ಕ್ಲಿಯರ್ ಆಗಿ ಅಪ್ಡೇಟ್ ಮಾಡಿ. ಯಾವುದೇ ಮುಂದಿನ ದಿನಗಳಲ್ಲಿ ತೊಂದರೆ ಆಗೋದು ಬೇಡ. ಅಭ್ಯರ್ಥಿ ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಅರ್ಹತಾ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡಲಾಗುತ್ತದೆ. ಸೊ ನೀವೇನು ಫಾರ್ಮ್ನ ಫಿಲ್ ಮಾಡಿದ್ದೀರಾ, ಫಸ್ಟ್ ಪೇಪರ್ಗೆ ಮಾಡಿದ್ದೀರಾ, ಸೆಕೆಂಡ್ ಪೇಪರ್ಗೆ ನೀವು ಮಾಡಿದ್ದೀರಾ, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ಸೊ ಅದನ್ನು ನೀವು ಕ್ಲಿಯರಾಗಿ ಮಾಡತಕ್ಕಂಥದ್ದು. ಸೊ OMR ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಶೇಡ್ ಮಾಡಿದ ಮೇಲೆ ಅದನ್ನು ತಿದ್ದುಪಡಿ ಅಥವಾ ಮಾಡೋದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಸೊ ಒಂದು ಆನ್ಸರ್ ಆಗಿರುತ್ತೆ, ನೀವು Bಗೆ ಆನ್ಸರ್ ಮಾಡಿರ್ತೀರ, ಸೊ ಅದನ್ನು ಕಾಟ್ ಮಾಡಿ ಮತ್ತೆ ಮಾಡೋದು, ಆ ಥರದ್ದೆಲ್ಲ ಮಾಡಿದಾಗ ನಿಮ್ಗೇನು ಮಾಡುತ್ತೆ, ಅದು ಕೌಂಟಿಗೆ ಬರೋದಿಲ್ಲ. ಮೇಯ್ನಾಗಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಜೊತೆಗೆ ರಿವ್ಯಾಲ್ಯೂಯೇಷನ್ಗೆ ಯಾವುದೇ ರೀತಿ
ಫೋಟೋ ಕಾಪಿ ತೊಗೋಬೇಕು, ನಮ್ಮ ಎಕ್ಸಾಮ್ ಹಾಗಾಗಿದೆ ಹಿಂಗಾಗಿದೆ ನಂಬರ್ ಸರಿ ಬಂದಿಲ್ಲ ಅಂದರೆ ಅದಕ್ಕೆ ರಿವ್ಯಾಲ್ಯೂಯೇಷನ್ಗಾಗಲಿ ಮತ್ತು ರೀಕೌಂಟಿಗಾಗಲಿ ನೀವು ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಸೊ ಅರ್ಜಿ ಸಲ್ಲಿಸಿದ ಆಯ್ಕೆ ಮಾಡಿಕೊಂಡ ವಿಷಯ ಹಾಗೂ ಮಾಧ್ಯಮದಲ್ಲಿಯೇ ಉತ್ತರಿಸಬೇಕು. ನೀವು ಅರ್ಜಿ ಸಲ್ಲಿಸುವಾಗ ಯಾವ ಮಾಧ್ಯಮ ಅಂತ ಹೇಳಿರ್ತೀರಿ ಅದೇ ಮಾಧ್ಯಮಕ್ಕೆ ನೀವು ಟಿಕ್ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ. ಕನ್ನಡ ಅಂತ ಮಾಡಿಬಿಟ್ಟು ಇಂಗ್ಲೀಷ್ ಪೋರ್ಷನಲ್ಲಿ ಹೋಗಿ ಮಾಡೋದಲ್ಲ. ಆ ಥರದ್ದು ಏನಾದರೂ ಇದ್ದರೆ ನಿಮಗೆ ಕನ್ಫ್ಯೂಷನ್, ಅದು ನಿಮ್ಮ ಪತ್ರಿಕೆ ಮಾಡಿರುವಂಥ ಪತ್ರಿಕೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಮೇಯ್ನಾಗಿ ಇನ್ನೂ ಒಂದು ಏನು ಹೇಳಬೇಕಂತ ಹೇಳಿದ್ರೆ 9:15ಕ್ಕೆ ನೀವು ಅಲ್ಲಿ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕಾಗುತ್ತೆ. 9:15ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದಿದ್ದರೂ 9:15 ನೀವು ಹೋಗಿ. ಇದು ಪೇಪರ್ 1 ಅವರಿಗೆ. ಪೇಪರ್ 2 ಅವರಿಗೆ 2 ಗಂಟೆಗೆ ಅಂತ ಹೇಳಿದ್ರೆ 1:45 ನೀವು ಪರೀಕ್ಷಾ ಕೊಠಡಿಗೆ ಪ್ರವೇಶ ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಜೊತೆಗೆ ವೈಟ್ನರ್ ಆಗಲಿ, ಇರೇಸರ್ ಆಗಲಿ, ಶಾರ್ಪ್ನರ್, ಬ್ಲೇಡು ಈ ಥರದ್ದು ಯಾವುದನ್ನು ನೀವು OMR ಶೀಟಲ್ಲಿ ಯೂಸ್ ಮಾಡಬಾರ್ದು. ಮೊಬೈಲ್ ಫೋನು, ಕ್ಯಾಲ್ಕುಲೇಟರು, ಎಲೆಕ್ಟ್ರಾನಿಕ್ ಕೈ ಗಡಿಯಾರ ಈ ಯಾವುದೇ ಥರ ಉಪಕರಣಗಳು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಗೆ ಅಲೋ ಇರೋದಿಲ್ಲ. ಅರ್ಥ ಆಗಿದೆಯಾ? ಸೊ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗೆ ನೀರಿನ ಬಾಟಲ್ಗಳನ್ನು ಕೂಡ ತಗೊಂಡು ಹೋಗೋ ಆಗಿಲ್ಲ. ಯಾಕೆಂದರೆ ಅಲ್ಲೇ ವ್ಯವಸ್ಥೆ ಇರುತ್ತೆ. ಸೊ ಯಾರೋ ನೀರು ತೊಗೊಂಡು ಹೋಗಬೇಕು, ಅದು ತೊಗೊಂಡು ಹೋಗಬೇಕು ಆ ಥರದ್ದು ಏನೂ ಒಂದು ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ಪ್ರಮುಖ ಅಂಶಗಳನ್ನು ನೋಡ್ಕೊಳ್ಳಿ. ಇದು ನಿಮ್ಮ ವೆಬ್ಸೈಟ್ ಆಗಿರುತ್ತೆ. 23ನೇ ತಾರೀಕಿಂದ 9ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ. ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಬಂದು 10/11ಕ್ಕೆ ನಿಮ್ಮ ಶುಲ್ಕ ಪಾವತಿ ದಿನಾಂಕ ಇರುತ್ತೆ. ಚಲನ್ ಆದರೆ ಮಾತ್ರ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ ಯಾವಾಗ? 1ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ಇರುತ್ತೆ. ಪರೀಕ್ಷಾ ದಿನಾಂಕ ಬಂದು 7/12 ಭಾನುವಾರದಿಂದ ಪತ್ರಿಕೆ 1, 2 ಎರಡೂ ಪತ್ರಿಕೆಗಳು ನಡೆಯುತ್ತೆ. ಪರೀಕ್ಷಾ ಕೇಂದ್ರ ಪ್ರವೇಶ ಪತ್ರದಲ್ಲಿ ಹೇಳಿರ್ತಾರೆ, ಅದೇ ಪರೀಕ್ಷಾ ಕೇಂದ್ರಕ್ಕೆ ನೀವು ಹೋಗಿ ತಲುಪಬೇಕಾಗುತ್ತೆ. ದಿನಾಂಕದಂದು ತರಬೇಕಾದ ವಸ್ತುಗಳು ಮೇಯ್ನಾಗಿ ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳನ್ನು ತಗೊಂಡು ಹೋಗಬೇಕು. ಯಾವುದೇ ರೀತಿ ಹಿಂಕ್ ಪೆನ್ಗಳು ಆ ಥರದನ್ನೆಲ್ಲ ತಗೊಂಡು ಹೋಗಬೇಡಿ. ಸೊ ಇದಿಷ್ಟು ನಿಮಗೆ ಪರೀಕ್ಷಾ ವೇಳಾಪಟ್ಟಿ ಹೀಗಿರುತ್ತೆ. ಬೇಕಾದವರು ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ ಇಲ್ಲಿ. ಸೊ ಇದು ನಿಮ್ಮ ಪರೀಕ್ಷೆಯ ಒಂದು ವೇಳಾಪಟ್ಟಿ ಆಗಿರುತ್ತೆ. ಅರ್ಥ ಆಗಿದೆ ಅಲ್ಲ? ಸೊ ಇದಿಷ್ಟು ನಿಮ್ಮ TETಗೆ ಸಂಬಂಧಪಟ್ಟಂಥ ಒಂದು ಏನು ಇನ್ಫಾರ್ಮೇಷನ್ ಆಗಿದೆ. ಸೊ ಇನ್ನೂ ಏನಾದರೂ ಮಿಸ್ ಆಗಿದರೆ ನೀವೊಂದ್ಸರಿ ಕಮೆಂಟ್ ಮಾಡಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು ಉಚಿತವಾಗಿ ನಮ್ಮ ಚಾನಲ್ನಲ್ಲಿ ದೊರೆಯುತ್ತೆ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸೈನ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೂ ವಿಡಿಯೋಸು ಇದೆ. ಸೊ ಯಾರೆಲ್ಲ ಈಗ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಈ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸನ್ನು ನಾನು ಇನ್ನು ಮುಂದೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ನಾಳಿನ ವಿಡಿಯೋದಲ್ಲಿ ಹೇಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನೋ ಒಂದು ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೇನೆ. ಸೊ ಓಕೆ, ಥ್ಯಾಂಕ್ ಯು, ಬಾಯ್.